ಈಗೊಬ್ರು ಕಾಲರ್ ಇದ್ದಾರೆ ಮೂಡುಬಿದ್ರೆಯಿಂದ ಲಲಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಲಲಿತಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಯಜಮಾನ್ರ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 25/6/63. 25/6/63. ಟೈಮು ಸಂಜೆ 6:25. 6:25. ಎಷ್ಟು ಫಾಸ್ಟ್ ಆಗಿ ಹೇಳಿದ್ರಿ. ಏನ್ ಕೇಳಬೇಕಿತ್ತು? ಇದು ನಮ್ದು ಒಂದ್ ಜಾಗ ಅಕ್ರಮವಾಗಿ ಪಿಂಟೋನ್ನವರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದ್ 2 ಎಕರೆ ಜಾಗ. ಅದವ್ರಿಗೆ ಅಪ್ಲೈ ಆಗಲ್ಲ. ಲಾಯರ್ ಕೇಳಿದ್ವಿ, ನೀವು ಕೋರ್ಟಿಗೆ ಹೋದ್ರೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಗುರುಗಳು ಹೇಳೋ ಮಾತೆಲ್ಲ ಸತ್ಯ ಬರುತ್ತೆ, ಹಂಗಾಗಿ ಇವ್ರ ಹತ್ರ ಒಂದ್ ಮಾತು ಕೇಳ್ಬಿಡೋಣ ಅಂತ ಮಾಡಿದೆ. ಖಂಡಿತ ಮಾತಾಡಿ ಮಾ ಶಾಸ್ತ್ರಿಗಳ ಹತ್ರ. ಲಲಿತಾ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನೀವು ಬಹಳ ನಂಬಿಕೆ ಇಟ್ಟಿದ್ದೀರಾ. ನಂಬಿಕೆಯೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ನೋಡಿ, ಇವರಿಗೆ ನಡೀತಾ ಇರತಕ್ಕಂಥ ದಶಾ ಭುಕ್ತಿ ಟೈಮ್ ಹೇಗಿದೆಯಪ್ಪ ಅಂದರೆ, ರಾಹು ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ಈಗ. ನೋಡಿಪ್ಪ, 2027ರವರೆಗೆ ಇವರಿಗೆ ಗೆಲ್ಲುವ ಶಕ್ತಿ ಖಂಡಿತ ಇದೆ. ಷಷ್ಠ ಸ್ಥಾನದಲ್ಲಿದ್ದಾನೆ ಶುಕ್ರ. ಅವನು ಆ ಅಧಿಪತಿಯೇ ಹೌದು, ಲಾಭಾಧಿಪತಿಯೇ ಹೌದು. ಹೀಗಾಗಿ ನಿಮಗೆ ಲಾಭ ಬರುತ್ತೆ, ನೀವು ಹೋರಾಟ ಮಾಡಿ, ನಿಮಗೆ ಜಯ ಸಿಗುತ್ತೆ. ಒಂದು ಸಲ ದುರ್ಗಾ ಸಪ್ತಶತಿ ಅಂತಿದೆ, ಚಂಡಿ ಪಾರಾಯಣ ಅಂತ ಕರೀತಾರೆ. ಅದನ್ನು ಒಂದು ಸಲ ಈ ಒಂದು ಲಾಭದ ಕಾರಣದಿಂದಾಗಿ ಅಂತ ಒಂದು ಸಲ ಚಂಡಿ ಪಾರಾಯಣ ಮಾಡಿಸಿ. ಯಾವುದಾದ್ರು ಒಂದು ಅಮ್ಮನವರ ದೇವಸ್ಥಾನದಲ್ಲಿ, ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಮನೆಯಲ್ಲೂ ಮಾಡಿಸಬಹುದು, ಪ್ರಯತ್ನ ಮಾಡಿ. ಅದೊಂದು ಆದರೆ ಖಂಡಿತ ಗೆಲುವು ನಿಮ್ಮದೇ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನು ಗುರು ಬಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಶಾಸ್ತ್ರಿಗಳೇ. ಒಂದು ವೇಳೆ ಗುರು ಬಲ ಇಲ್ಲ ಅಂತ ಅಂದರೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುತ್ತೆ ಅಂತ. ಸೊ ಯಾವ ಥರದ ಕಾಯಿಲೆಗಳು ಕಾಡುತ್ತೆ ಮನುಷ್ಯನಿಗೆ? ಆರೋಗ್ಯ ಬಾಧೆ ಹೇಗೆ ಕಾಡುತ್ತೆ? ಗುರು ನೋಡಿ, ಹಲವು ನಮ್ಮ ಶರೀರದಲ್ಲಿ ಒಂದೊಂದು ಧಾತು ಅಂತ ಇರ್ತವೆ. ಈ ಒಂದೊಂದು ಧಾತುವಿಗೆ ಒಂದೊಂದು ಗ್ರಹ ಅಧಿಪತ್ಯವನ್ನು ತಗೊಂಡಿದ್ದಾನೆ. ಸ್ನಾಯುವಸ್ತ್ಯಸೃಕ್ತ್ವಗತ ಶುಕ್ಲ ವಸಾಸ ಮಜ್ಜ ಮಂದಾರ್ಕ ಚಂದ್ರ ಗುರು ಶುಕ್ರ ಸುರೇಜ್ಯ ಭೌಮಾಹ ಅಂತ ಒಂದು ಪಟ್ಟಿ ಇದೆ. ಈ ರೀತಿಯಲ್ಲಿ ಗುರುವಿಗೆ ಬ್ರೈನ್ ಅಂತೀವಲ್ಲ, ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಆ ಬ್ರೈನಿಗೆ ಅಧಿಪತಿ ಗುರು. ಹೀಗಾಗಿ ನಮಗೆ ಮೆದುಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು, ಕರುಳಿಗೆ ಅವನಿಗೂ ಪಂಚಮ ಸ್ಥಾನಕ್ಕೂ ಅಧಿಪತಿ ಅಲ್ವ, ಹಾಗಾಗಿ ಆಂತ್ರರೋಗಕ್ಕೂ ಅವನು ಕಾರಣೀಕರ್ತ. ಕರುಳಿಗೆ ಇಂಟೆಸ್ಟೈನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಬಾಧೆಗಳನ್ನು ಉಂಟು ಮಾಡ್ತಕ್ಕಂಥವನು. ಅದಿರು ಅಂತೀವಲ್ಲ, ಮೈ ನಡುಗತಕ್ಕಂಥದ್ದು, ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಗುರು. ಅಷ್ಟಲ್ಲದೆ ವಿವೇಚನೆಯೇ ಹೊರಟು ಹೋಗ್ಬಿಡುತ್ತೆ. ಎಷ್ಟೋ ಬಾರಿ ಶೂನ್ಯತೆ ಅಂತೀವಿ, ಪ್ರಜ್ಞಾಶೂನ್ಯತೆ, ಬುದ್ಧಿಶೂನ್ಯತೆ, ಇದಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವನು ಗುರು. ಈ ರೀತಿಯಲ್ಲಿ ಅವನು ಮತ್ತು ಅವನು ಗುರು ಎಲ್ಲವನ್ನ ಕಂಟ್ರೋಲ್ ಮಾಡೋದು ಬ್ರೈನೇ. ಆ್ಯಕ್ಚುಲಾಗಿ ನನಗೆ ಹಸಿವಾಗಿದೆ ಅನ್ನೋ ಸಂದೇಶ ಕೊಡಬೇಕಾಗಿದ್ದರೆ ಗುರುವೇ ಕಾರಣ. ಹೀಗಾಗಿ ತುಂಬ ಪ್ರಧಾನವಾದದ್ದು ಮೆದುಳು. ಇದರ ವ್ಯತ್ಯಾಸಗಳು ಅಂದರೆ ಆಗಿಬಿಡುತ್ತೆ ಅಂತಲ್ಲ, ನಿಮ್ಮ ಜಾತಕವನ್ನು ಒಂದು ಸಲ ಗಮನಿಸ್ಕೊಳ್ಬೇಕು. ಜಾತಕದಲ್ಲಿ ರಾಹು ಗುರು ಯುತಿ ಇದ್ದು ಅಥವಾ ಇನ್ಯಾವುದೋ ಒಂದು ಪಾಪಗ್ರಹಗಳ ದೃಷ್ಟಿ ಈ ಥರದ್ದು ಇದ್ದ ಸಂದರ್ಭದಲ್ಲಿ ಆ ರೀತಿಯಲ್ಲಿ ತೊಡಕುಗಳು ಉಂಟಾಗಲಿಕ್ಕೆ ಅವಕಾಶ ಇದೆ. ಮತ್ತು ಮಾತಾಡುವಲ್ಲಿ ತೊದಲ್ತಕ್ಕಂಥದ್ದಾಗಬಹುದು, ಅಥವಾ ಮಾತಿನ ಅಂದರೆ ನಾಲಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಾಗಬಹುದು. ಆ ರೀತಿಯಲ್ಲಿ ಏನೋ ತೊಂದರೆಗಳು, ಅದೆಲ್ಲವೂ ಗುರುವೇ ಪ್ರತಿನಿಧಿಸ್ತಕ್ಕಂಥದ್ದು. ಹೀಗಾಗಿ ಅಂಥ ರೋಗ ಬಾಧೆಗಳು, ಹಲ್ಲಿನ ಬಾಧೆ ಬಂದುಬಿಡ್ತಕ್ಕಂಥ ಸಾಧ್ಯತೆ, ಮತ್ತು ಬಾಯಿ ಹುಣ್ಣಾಗ್ತಕ್ಕಂಥ ಸಾಧ್ಯತೆಗಳು, ಹಣ್ಣಿನಿಂದ ಅಂದರೆ ಸಿಹಿ, ಶುಗರ್ ಅಂತೀವಲ್ಲ, ಶುಗರು, ಬಿ ಪಿ, ಇವುಗಳಿಗೆ ರಸ, ಸಿಹಿ, ಇವುಗಳ ಮಿಶ್ರಣದಿಂದ ಆಗ್ತಕ್ಕಂಥದ್ದು. ನಮಗೆ ಯಾವುದು ಒಳ್ಳೆಯದೋ ಕೆಲವೊಮ್ಮೆ ಅದೇ ಶತ್ರುವಾಗಿಬಿಟ್ಟಿರುತ್ತಲ್ಲ, ಆ ರೀತಿಯಲ್ಲಿ ಸಿಹಿಯೇ ಮಾರಕ ಆಗಿಬಿಡ್ತಕ್ಕಂಥ ಶುಗರ್ ಕಾಯಿಲೆಗಳು ಅತಿ ಹೆಚ್ಚಾಗ್ತಕ್ಕ, ಅದರಿಂದ ಬಾಧಿಸ್ತಕ್ಕಂಥದ್ದಾಗಬಹುದು. ಈ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ತಾನೆ ಗುರು. ಓಕೆ, ಇನ್ನು ಗುರುವಿನ ಬಲ ನಮಗೆ ಸಿಗಬೇಕು, ಗುರುವಿನ ಆಶೀರ್ವಾದ ಇರಬೇಕು ಅಂತ ಅಂದರೆ ಏನು ಮಾಡಬೇಕು ಶಾಸ್ತ್ರಿಗಳೇ? ಗುರು, ನಾವು ಇಲ್ಲಿ ದೊಡ್ಡ ಪಟ್ಟಿ ಈಗ ಹೋಗುತ್ತೆ ನೋಡಿ, ಗುರುವಿನ ಅನುಗ್ರಹಕ್ಕೆ ಏನನ್ನು ಮಾಡಬೇಕು ಅಂತ. ನೋಡಿಪ್ಪ, ಗುರು ಗ್ರಹ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಜಪಗಳನ್ನು ಮಾಡಿಸ್ತಕ್ಕಂಥದ್ದಾಗಬಹುದು, ಅಥವಾ ಗುರುವಿನ ಧಾನ್ಯ, ಕಡಲೆ, ಬೆಲ್ಲ, ಇವುಗಳನ್ನು ಗುರು ಸನ್ನಿಧಾನಕ್ಕೆ ದಾನ ಮಾಡ್ತಕ್ಕಂಥದ್ದು. ಗೋವಿನ ಸೇವೆ, ಗೋ ಸೇವೆ ಮಾಡ್ತಕ್ಕಂಥದ್ದು ಅಂದರೆ ನಾವೇನೋ ಅಲ್ಲಿ ಬರೆಸಿ ಬಂದುಬಿಟ್ಟು ಗೋ ಆ ಥರ ಅಲ್ಲ. ಒಂದು ಅಲ್ಲಿಗೆ ಗೋಶಾಲೆಗೆ ನೀವು ಹೋಗಿ ಗೋವಿಗೆ ಚೆನ್ನಾಗಿ ಮೈ ತೊಳೆದು, ಆಮೇಲೆ ಅವುಗಳಿಗೆ ಗ್ರಾಸ ಕೊಟ್ಟು, ಗ್ರಾಸ ಅಂತಂದರೆ ತಿನಿಸು ಕೊಡ್ತಕ್ಕಂಥದ್ದು. ಕಡಲೆ ಹಾಗೂ ಅಕ್ಕಿ ನೆನೆಸಿ, ಅಕ್ಕಿಯನ್ನು ನೆನೆಸಿಬಿಟ್ಟು ಬಾಳೆಹಣ್ಣು, ತೆಂಗಿನಕಾಯಿ ಇವುಗಳನ್ನ ನೆನೆಸಿ ಅದು ತಿನ್ನಿಸ್ತಕ್ಕಂಥದ್ದು. ಒಂದು ಹುಲ್ಲನ್ನು ಕೊಡ್ತಕ್ಕಂಥದ್ದಾಗಬಹುದು. ಹಸು ಏನನ್ನು ನಿರೀಕ್ಷಿಸುತ್ತೋ ಅದನ್ನೆಲ್ಲ
ದಾನ ಮಾಡ್ತಕ್ಕಂಥದ್ದಾಗಬಹುದು, ಗುರುಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದಾಗಬಹುದು, ಗುರು ಸನ್ನಿಧಾನಗಳ ದರ್ಶನ, ಗುರುಕ್ಷೇತ್ರದ ನಮ್ಮ ಗಾಣಗಾಪುರ ಆಗಬಹುದು, ನಮ್ಮ ಮಂತ್ರಾಲಯ ಆಗಬಹುದು, ಶೃಂಗೇರಿ ಆಗಬಹುದು, ಇಂತಹ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಇದೆಯಲ್ಲ ವರದಾಪುರದಲ್ಲಿ, ಆ ಸನ್ನಿಧಾನ ದರ್ಶನ ಆಗಬಹುದು. ಹೀಗೆ ನಿಮ್ಮ ಶ್ರದ್ಧೆ ಒಂದು ಕಡೆ ಇರ್ತದೆ, ಅಂತಹ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು. ವ್ಯಾಸಪೀಠ ದಾನವನ್ನು ಮಾಡಬಹುದು, ಗುರುಚರಿತ್ರೆ ಪುಸ್ತಕ ದಾನ, ವಸ್ತ್ರದಾನ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಾರೆ. ಗುರುವಿನ ಅನುಗ್ರಹಕ್ಕೆ ನೋಡಿ, ಒಳ್ಳೆಯ ವಿದ್ಯಾರ್ಥಿಗಳಿಗೆ ಯಾರು ಕಷ್ಟ ಅಂತಾರೋ, ಎಜುಕೇಷನ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂಥವ್ರಿಗೆ ಒಂದು ಫೀಸ್ ಕಟ್ಟಿ. ಈ ರೀತಿಯಲ್ಲೂ ನೀವು ಬರೀ ಆರಾಧನೆ ಅಂದರೆ ಅದೇ, ಇದೂ ದೊಡ್ಡ ಆರಾಧನೆ ಆಗುತ್ತೆ, ಅದಕ್ಕಿಂತಲೂ ಮಿಗಿಲಾದ ಆರಾಧನೆ. ಯಾರಿಗಾದರೂ ವಿದ್ಯೆ ಕೊಡಿಸಿದ್ರೆ, ವಿದ್ಯಾ ದಾನ ಮಾಡಿದ್ರೆ ಅದಕ್ಕಿಂತ ಗುರುವಿನ ಅನುಗ್ರಹ ಇನ್ನೇನಿದೆ. ಮತ್ತು ಶಿಕ್ಷಕರಿಗೆ ಕೆಟ್ಟದಾಗಿ ವರ್ತನೆ ಮಾಡದೇ ಇರೋದು. ಶಾಲೆಗಳಲ್ಲಿ ಪ್ರತಿ ದಿವಸ ನೋಡ್ತೀವಿ ನಾವು, ಅಯ್ಯೋ ರಾಮಚಂದ್ರ, ಆ ಕ್ರೈಮಿಗೆ ಎಲ್ಲಿದೆ ಅನಿಸುತ್ತೆ, ಆ ರೀತಿಯಲ್ಲಿ ವರ್ತನೆ ಮಾಡದೆ ಬ್ರೇಕ್ ಇದೆ ಅನಿಸುತ್ತೆ. ಹೌದು, ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಅಂದರೆ ಗುರುವಿನ ಬಲ ಇರಲೇಬೇಕು. ಒಂದು ವೇಳೆ ಗುರುವಿನ ಬಲ ಇಲ್ಲ ಅಂದರೆ, ಒಂದಷ್ಟು ರಾಶಿಗಳ ಲಿಸ್ಟ್ ಹೇಳಿದ್ರಿ ನೀವು, ಅಂಥವ್ರು ಏನು ಮಾಡಬೇಕು? ಹೊಸ ಉದ್ಯೋಗ, ಒಂದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ತಟಸ್ಥವಾಗಿರಬೇಕಾ ಈ ವರ್ಷ? ಅದಕ್ಕೆ ಉತ್ತರ ಕೊಡ್ತೀನಿ. ರೋಗದ ಬಗ್ಗೆ ಒಂದೆರಡು ಅಂಶ ಹೇಳೋದು ಬಿಟ್ಬಿಟ್ಟಿದ್ದೆ. ಗುರು ಪ್ರಧಾನವಾಗಿ ಕಿವಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆ ಕೊಡ್ತಾನೆ. ಕಿವಿ ನೋವು ಬರುತ್ತೆ ಕೆಲವರಿಗೆ, ಕಿವಿ ಸೋರ್ತಕ್ಕಂಥದ್ದು, ಯಾಕೆಂದರೆ ಕಿವಿಗೆ ಅವನು ಕಾರಣೀಕರ್ತ. ಮತ್ತು ಕಫ ಮುಖ್ಯವಾಗಿ, ತುಂಬ ಕೆಮ್ಮು, ದಮ್ಮು, ಕಫ, ಶ್ವಾಸಕೋಶಕ್ಕೆ ಇದು ಬಹಳ ಮುಖ್ಯವಾದ. ಯಾಕೆಂದರೆ ಈಗ ಗುರುವಿನ ಬದಲಾವಣೆಯಿಂದಾಗಿ ಇಂತಹ ರೋಗಗಳು ನಿಮ್ಮನ್ನು ಕಾಡಬಹುದು ಷಷ್ಠದಲ್ಲಿದ್ದಾಗ, ಅಥವಾ ಅವನ ರೋಗಸ್ಥಾನ ಈ ಥರ, ಅದು ಬಹಳ ಮುಖ್ಯವಾದ. ಇವೆರಡು ಪ್ರಧಾನವಾದ್ದು ಹೇಳೋದು ಬಿಟ್ಟಿದ್ದೆ. ಇನ್ನು ತಾವು ಕೇಳಿದ ಗುರುಬಲ ಇಲ್ಲ ಅಂಥವ್ರು ಏನು ಮಾಡಬಹುದು, ಕೆಲಸ ಉದ್ಯೋಗಗಳನ್ನು ಮಾಡಬಹುದಾ ಅಂತ ನೋಡಿ. ಇದನ್ನು ನಾನು ಆಗಲೇ ಹೇಳಿದೆ. ಇದು ನೋಡಿ, ಪ್ರಧಾನವಾಗಿ ಯಾವ ದಶೆ ಭುಕ್ತಿ ನಡೀತಾ ಇದೆ ಅದು ಬಹಳ ಬಹಳ ಮುಖ್ಯ. ಆ ದಶಾನಾಥ ಭುಕ್ತಿನಾಥ ಯಾರಿದ್ದಾರೆ ಇದನ್ನು ಪರಿಶೀಲಿಸಿಕೊಳ್ಳೇಬೇಕಾಗುತ್ತೆ. ಆಮೇಲೆ ನೀವು ಇದು ಕಾರ್ಯ ಮಾಡಬಹುದಾ. ನೀವು ಗುರುಬಲ ಇರಲಿ, ಶನಿಬಲ ಇರಲಿ, ರವಿಬಲ ಇರಲಿ, ಇನ್ಯಾವುದೇ 7.5 ಇರಲಿ. 7.5 ಎಷ್ಟೋ ಜನರಿಗೆ ತುಂಬ ಕೆಟ್ಟದ್ದು ಅಂದ್ಕೋತಾರೆ, ತಪ್ಪು ಅದು. 7.5 ತುಂಬ ಭವ್ಯವಾದ ಫಲ ಅಧಿಕಾರವನ್ನೇ ತಂದು ಕೊಟ್ಬಿಡುತ್ತೆ. ಆದರೆ ನಮಗೆ ಗೊತ್ತಿರಲ್ಲ ಯಾಕೆ ಹೀಗೆ ಇಂಥ ವೈರುಧ್ಯಗಳು ಬರ್ತಾ ಇದೆ ಅಂತ ನಾವು ಗೋಚಾರ ನೋಡಿ ನಿರ್ಣಯ ಮಾಡೋದಕ್ಕಾಗಲ್ಲ. ದಶಾಭಕ್ತಿ ಜಾತಕದಲ್ಲಿ ಹೇಗಿದೆ ಅದು ಬಹಳ ಮುಖ್ಯವಾಗುತ್ತೆ. ನೀವು ವ್ಯಾಪಾರ ಮಾಡ್ತಾಯಿದ್ದೀರಿ, ಈಗ ನನಗೆ ಗುರುಬಲ ಇಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮ ದಶೆ ಯಾವುದು ಬೇರೆ ನಡೀತಾ ಇದ್ದರೆ, ದಶಾಭುಕ್ತಿ ಬೇರೆ ನಡೀತಾ ಇದ್ದರೆ ನೀವು ಮಾಡಬಹುದು, ಅದರಲ್ಲೇನು ಸಂಶಯವೇ ಇಲ್ಲ. ಹೀಗಾಗಿ ಇದು ಗೋಚಾರ ಫಲ ಸ್ವಲ್ಪ ಕಾಲ ಇರತಕ್ಕಂಥದ್ದು. ನಿಮ್ಮ ದಶಾಭುಕ್ತಿ ಇದೆಯಲ್ಲ ಅದು ಬಹಳ, ಅದನ್ನು ಪ್ರಧಾನವಾಗಿ, ಅದು ಬೇಸಿಕ್, ಅದನ್ನು ಗಮನಿಸ್ಕೊಳ್ಳಿ. ಆಮೇಲೆ ಅಕಸ್ಮಾತ್ ಅಲ್ಲೂ ಇಲ್ಲ ಇಲ್ಲೂ ಇಲ್ಲಪ್ಪ, ಆಗ ಯೋಚನೆ ಮಾಡಿ ಇನ್ನೊಬ್ಬರ ಮೂಲಕ ನಿಮ್ಮ ಸಂಗಾತಿಯ, ಅಂದರೆ ಗಂಡ ಇದ್ದರೆ ಹೆಂಡತಿ ಇದ್ದರೆ ಗಂಡ, ಅಥವಾ ಇಲ್ಲ ಅಪ್ಪ ಅಮ್ಮನ ಹೆಸರಿನಲ್ಲಿ ಮಾಡಬಹುದು, ತಮ್ಮನ ಹೆಸರಿನಲ್ಲಿ, ಯಾರು ಆತ್ಮೀಯ ಕ್ಲೋಸ್ ಫ್ರೆಂಡ್ಸ್ ಮಾಡಿರ್ತಾರೆ ಅವ್ರ ಹೆಸರಲ್ಲಿ ಮಾಡಬಹುದು. ಹೀಗೆ ಬೇರೆ ಬದಲಾವಣೆ ಮಾಡಿಕೊಂಡು ಕೇಳಿಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ಗುರುಗ್ರಹದ ಬಗ್ಗೆ, ಗುರುಬಲ ಇಲ್ಲ ಅಂತ ಅಂದರೆ ಯಾವ ರೀತಿ ಎಚ್ಚರಿಕೆ ಹೆಜ್ಜೆ ಇಡಬೇಕು, ಇವೆಲ್ಲದರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಿ ಶಾಸ್ತ್ರಿಗಳೇ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.